ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಪಕ್ಷ ಸಂಘಟನೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲಿ ಹೋಗಿ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ, ಅವರನ್ನು ಹುರಿದುಂಬಿಸ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಪುನರ್ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಭೋಪಾಲ್ನಲ್ಲಿ ಒಂದು ಕಾರ್ಯಕ್ರಮವಿತ್ತು. ಈ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಇರುವಾಗ ಪುನಃ ಇವರು ಕುದುರೆ ಕಥೆಯನ್ನ ಹೇಳಿದ್ದಾರೆ. ಈ ಕುದುರೆ ಕಥೆ ಹೇಳುವ ಮುಖಾಂತರ ಕೆಲವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ರೀತಿಯಾದಂತಹ ಕಥೆ ಹೇಳಿದ್ದಾರೆ, ಇದರಲ್ಲಿ ಎಚ್ಚರಿಕೆ ಯಾರಿಗೆ, ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿಯಾತ ಡಿಜಿಟಲ್ ಚಾನೆಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ನಿನ್ನೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ತಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು. ಅವರು ಈ ಕಾರ್ಯಕ್ರಮದ ಹೆಸರು ಸಂಘಟನ್ ಸೃಜನ್ ಅಭಿಯಾನ ಅಂತೇಳಿ, ಅಂದ್ರೆ ಪಕ್ಷವನ್ನ ಪುನರುತ್ಥಾನ ಮಾಡೋದು, ಅಂದ್ರೆ ರಿಜುವಿನೇಟ್ ಮಾಡೋದು ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮಧ್ಯಪ್ರದೇಶದ ಎಲ್ಲಾ ಜಿಲ್ಲಾಧ್ಯಕ್ಷರನ್ನು ಕರೆದಿದ್ರು. ಹಾಗೇನೆ ಹಲವಾರು ಕಾರ್ಯಕರ್ತರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಈ ಸಮಾವೇಶದಲ್ಲಿ ಮಾತಾಡ್ತಾ ಇರುವಾಗ ರಾಹುಲ್ ಗಾಂಧಿ ಅವರು ಆಸ್ ಯೂಶುವಲ್ ಆಗಿ ಕೈಯಲ್ಲಿ ಒಂದು ಕೆಂಪು ಪುಸ್ತಕವನ್ನ ಹಿಡ್ಕೊಂಡು ಸಂವಿಧಾನ ಅಂತೇಳಿ ತೋರಿಸಿದ್ರು. ಇದು ಗೊತ್ತಿದೆ ನಿಮ್ಗೆ, ಎಲ್ಲಿ ಹೋದ್ರು ಅವರೊಂದು ಆ ಪುಸ್ತಕವನ್ನು ಹಿಡ್ಕೊಂಡು ತಿರುಗಾಡ್ತಾರೆ. ಇದನ್ನ ಹಿಡ್ಕೊಂಡು ಹೇಳಿದ್ರು, ಕಾಂಗ್ರೆಸ್ ಪಕ್ಷ ಮತ್ತು ಸಂವಿಧಾನ ಒಂದು ಕಡೆಯಲ್ಲಿದ್ರೆ ಬಿಜೆಪಿ ಮತ್ತು RSS ಇನ್ನೊಂದು ಕಡೆಯಲ್ಲಿ ನಿಂತ್ಕೊಂಡು ಸಂವಿಧಾನವನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದು ಯಾವಾಗ್ಲೂ ಅವ್ರು ಹೇಳ್ತಾ ಇರ್ತಾರೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಹಾಗೇನೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದ್ದಂತ ಯುದ್ಧದ ಕದನ ವಿರಾಮದ ಬಗ್ಗೆ ಕೂಡ ಹೇಳಿದ್ರು. ಟ್ರಂಪ್ ಫೋನ್ ಮಾಡಿ ನರೇಂದರ್ ಸರೆಂಡರ್ ಅಂತೇಳಿ ಹೇಳಿದ್ರು. ತಕ್ಷಣ ಜಿ ಹುಜೂರ್ ಅಂತೇಳಿ ಹೇಳಿ ನರೇಂದ್ರ ಮೋದಿ ಅವರು ಕದನ ವಿರಾಮವನ್ನ ಘೋಷಣೆ ಮಾಡಿದ್ರು ಅಂತ ಕೂಡ ಹೇಳಿದ್ರು. ರಾಹುಲ್ ಗಾಂಧಿ ಅವರ ಈ ಒಂದು ಯೋಚನೆ ಇದೆಯಲ್ಲ, ಇದು ಖಂಡಿತವಾಗಿ ಉತ್ತಮವಾದಂತಹ ಯೋಚನೆ. ಅದೇನು ಅಂತ ಹೇಳಿದ್ರೆ ಪಕ್ಷವನ್ನ ತಳಮಟ್ಟದಿಂದ ಕೊಂಡು ಬರುವಂತಹದ್ದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ನೆಲ ಕಚ್ಚಿದೆ. ನಿಮ್ಗೆ ಗೊತ್ತಿದೆ, ಮೇಲ್ನೋಟಕ್ಕೆ ಅದು ಮುಳುಗುತ್ತಿರುವ ಹಡಗಿನ ತರ ಕಾಣಿಸ್ತಾ ಇದೆ. ಅಂದ್ರೆ ಯಾವುದೇ ಸಂದರ್ಭದಲ್ಲಿ ಅದು ಮುಳುಗ್ ಹೋಗ್ಬಹುದು. ಆ ರೀತಿಯಾದಂತಹ ಪರಿಸ್ಥಿತಿಗೆ ಈಗ ಕಾಂಗ್ರೆಸ್ ತಲುಪಿಬಿಟ್ಟಿದೆ. ಕೇವಲ 2-3 ರಾಜ್ಯಗಳಲ್ಲಿ ಮಾತ್ರ ಅವರು ಅಧಿಕಾರದಲ್ಲಿದ್ದಾರೆ ಹೊರತು ಬೇರೆ ಇನ್ಯಾವುದೇ ರಾಜ್ಯದಲ್ಲಿ ಅವರು ಅಧಿಕಾರದಲ್ಲಿಲ್ಲ. ಈ ಪರಿಸ್ಥಿತಿ ಬರ್ಲಿಕ್ಕೂ ಕೂಡ ಕಾಂಗ್ರೆಸ್ನ ನಾಯಕರೇ ಕಾರಣ. ಇದನ್ನ ಕೂಡ ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರು ಇತ್ತೀಚಿನ ದಿನಗಳಲ್ಲಿ ಅರ್ಥ ಆಗಿದೆ ಅನ್ಸ್ತದೆ. ಹಾಗಾಗಿ ಪಕ್ಷವನ್ನ ಕೆಳಮಟ್ಟದಿಂದ ಪುನರ್ ಸಂಘಟನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಭಾಷಣ ಮಾಡ್ತಾ ಇದ್ರು. ಈ ಭಾಷಣ ಮಾಡ್ತಾ ಇರುವಾಗ ಪುನಃ ಕುದುರೆ ಕಥೆಯನ್ನ ಹೇಳಿದ್ರು. ಹಿಂದೆ ಕೂಡ ಈ ಕುದುರೆ ಕಥೆಯನ್ನ ಅವ್ರು ಹೇಳಿದ್ರು. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ರೇಸ್ ಕುದುರೆಗಳನ್ನ ತಗೊಂಡೋಗಿ ಇವರು ಮೆರವಣಿಗೆ ಕಳಿಸ್ಕೊಡ್ತಾರೆ. ಮೆರವಣಿಗೆ ಕುದುರೆಗಳನ್ನ ತಗೊಂಡು ಬಂದು ರೇಸ್ ನಲ್ಲಿ ನಿಲ್ಲಿಸ್ತಾರೆ ಅಂತೇಳಿ ಹೇಳಿದ್ರು. ಅಂದ್ರೆ ಯಾರು ಚುನಾವಣೆಯನ್ನ ಗೆಲ್ಲಬಹುದೋ ಅವ್ರನ್ನ ಮೂಲೆ ಗುಂಪು ಮಾಡ್ತಾರೆ. ಅದಕ್ಕೆ ಬದಲಾಗಿ ಚುನಾವಣೆ ಗೆಲ್ಲುವ ಸಾಧ್ಯತೆ ಇಲ್ಲದಿದ್ದವ್ರನ್ನ ಚುನಾವಣಾ ಕಣಕ್ಕಿಳಿಸ್ತಾರೆ ಅಂತ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಹಾಗೇನೆ ಇನ್ನೊಂದು ಮಾತನ್ನ ಹೇಳಿದ್ರು ಅವರು. ಅದೇನು ಅಂತ ಹೇಳಿದ್ರೆ ಲಂಗಡಾ ಗೋಡ ಅಂತೇಳಿ ಹೇಳಿದ್ರು. ಅಂದ್ರೆ ಮುದಿ ಕುದುರೆಗಳು ಅಂತೇಳಿ ಹೇಳಿದ್ರು. ಈ ಮುದಿ ಕುದುರೆಗಳು ಕೂಡ ನಮ್ಮ ಪಾರ್ಟಿಗಳಲ್ಲಿದೆ, ಅವ್ರನ್ನ ಸೀನಿಯರ್ ಲೀಡರ್ಸ್ ಅಂತ ನಾವು ಕರಿತೇವೆ ಅಂತ ಹೇಳಿದ್ರು. ಈ ಮುದಿ ಕುದುರೆಗಳನ್ನ ನಾವೀಗ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಕೂಡ ನಾನು ಈಗಾಗಲೇ ಯೋಚನೆ ಮಾಡಿದ್ದೇನೆ. ಈ ಮುದಿ ಕುದುರೆಗಳಿಗೆ ನಾವು ರಿಟೈರ್ಮೆಂಟ್ ಕೊಡ್ತಾ ಇದ್ದೇವೆ. ನಂತರ ನಿಮ್ಗೆ ಗೊತ್ತಿದೆಯಲ್ಲ ಮುದಿ ಕುದುರೆಗಳನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರು. ಅಂದ್ರೆ ಅವ್ರಿಗೆ ಮಾತಾಡಿದ ರೀತಿ ಯಾವ ರೀತಿ ಇದೆ ಅಂದ್ರೆ, ಸಾಮಾನ್ಯವಾಗಿ ಈ ರೇಸ್ಗಳಲ್ಲಿ ಓಡೋ ಕುದುರೆಗಳು ಇರ್ತದಲ್ಲ, ಅವಕ್ಕೆ ಓಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ಮೇಲೆ ಯೂಶುವಲಿ ಆ ಕುದುರೆಗಳಿಗೆ ಗುಂಡಿಟ್ಟು ಕೊಂದು ಬಿಡ್ತಾರೆ. ಅದನ್ನೇ ಇವರು ಇಲ್ಲಿ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅವ್ರು ರಿಟೈರ್ಮೆಂಟ್ ಕೊಟ್ಟು ಅವ್ರನ್ನ ಮನೆ ಕಳಿಸ್ಕೊಡ್ತೇವೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಈಗ ಈ ವಿಷಯದ ಬಗ್ಗೆ ಸ್ವಲ್ಪ ಚರ್ಚೆಗಳ ಪ್ರಾರಂಭ ಆಗ್ಬಿಟ್ಟಿದೆ. ಯಾಕಂತೇಳಿ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಹೇಳಿರೋದು ಪರ್ಫೆಕ್ಟ್ ಆಗಿದೆ. ಕಾಂಗ್ರೆಸ್ ನಲ್ಲಿ ಇರುವಂತಹ ಪದಾಧಿಕಾರಿಗಳಲ್ಲಿ ಬಹಳಷ್ಟು ಜನ ಯಾವ ರೀತಿ ಅಂದ್ರೆ, ಒಂದು ಹೊಗಳು ಭಟ್ರು. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಗಾಂಧಿ ಕುಟುಂಬವನ್ನ ಹೊಗಳ್ಕೊಂಡೇ ಇರ್ತಾರೆ ಹೊರತು ಬೇರೆ ಏನು ಕೆಲಸವನ್ನ ಅವ್ರು ಮಾಡಲ್ಲ. ಆ ಮುಖಾಂತರ ಕೆಲವೊಂದು ಪೋಸ್ಟ್ ಗಳಲ್ಲಿ ಮೊಳೆ ಹೊಡ್ಕೊಂಡು ಕೂತ್ಕೊಂಡು ಬಿಟ್ಟಿರ್ತಾರೆ. ಹಾಗೇನೆ ಇನ್ನು ಕೆಲವರು ಕೆಲಸ ಮಾಡೋರು ಕೂಡ ಇರ್ತಾರೆ. ಆದ್ರೆ ಆ ಕೆಲಸ ಮಾಡೋರ್ನ ಈ ಕೆಲಸ ಮಾಡದೇ ಇರುವಂತಹ ಕೆಲವು ಲೀಡರ್ಗಳಿದ್ದಾರಲ್ಲ, ಅವ್ರನ್ನ ಸೈಡ್ ಲೈನ್ ಮಾಡಿಬಿಡ್ತಾರೆ. ಅವ್ರ ವಿರುದ್ಧವಾಗಿ ಪಕ್ಷದ ಹೈಕಮಾಂಡ್ ಕಂಪ್ಲೇಂಟ್ ಮಾಡ್ತಾರೆ. ಆ ಮುಖಾಂತರ ಅವ್ರನ್ನ ಸೈಡ್ ಲೈನ್ ಮಾಡ್ಕೊಂಡು ಹೋಗ್ತಾರೆ. ಕೊನೆಗೆ ಏನಾಗ್ತದೆ ಅಂದ್ರೆ ಅವ್ರು ಪಕ್ಷವನ್ನ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರೆ. ಆ ರೀತಿಯಾದಂತಹ ಪೆಟ್ಟನ್ನು ಕೂಡ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಬಾರಿ ತಿಂದಿದೆ. ಇನ್ ಕೆಲವರು ಇದ್ದಾರೆ, ಅವ್ರು ಏನು ಕೆಲಸ ಮಾಡಲ್ಲ. ಕೇವಲ ಅವರು ಒಂದು ಆಫೀಸಿಗೆ ಬರ್ತಾರೆ, ಕೂತ್ಕೊಳ್ತಾರೆ, ಹರಟೆ ಹೊಡ್ಕೊಂಡು ಮನೆ ಹೋಗ್ತಾರೆ ಹೊರತು ಬೇರೆ ಏನು ಮಾಡಲ್ಲ. ಅಂದ್ರೆ ಗವರ್ಮೆಂಟ್ ಆಫೀಸ್ ನಲ್ಲಿ ಕೆಲವರೆಲ್ಲ ಕೆಲಸ ಮಾಡ್ತಾರಲ್ಲ, ಆ ರೀತಿಯಾಗಿ ಕೆಲಸ ಮಾಡೋರು ಕೂಡ ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಆದ್ರಿಂದ ಈಗ ಕಾಂಗ್ರೆಸ್ ಪಕ್ಷವನ್ನ ಪುನರ್ ಸಂಘಟನೆ ಮಾಡಬೇಕು, ಅದಕ್ಕಾಗಿ ನಾನು ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡ್ಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರು. ಅದರಲ್ಲಿ ಕೂಡ ಇಲ್ಲಿ ಯಾವುದೇ ರೀತಿಯಾದಂತಹ ವಶೀಲಿ ಬಾಜಿ ನಡೆದಿರೋ ರೀತಿಯಲ್ಲಿ ನಾನು ನೋಡ್ಕೋತೇನೆ ಅಂತ ಹೇಳಿದ್ರು. ಅಂದ್ರೆ ಅಲ್ಲಿರುವಂತಹ ಹಿರಿಯ ನಾಯಕರು ಕೆಲವರು ರೆಕಮೆಂಡ್ ಮಾಡಿ ಕಳಿಸ್ತಾರಲ್ಲ, ಇಂಥವ್ರನ್ನೇ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮಾಡಬೇಕು ಅಂತೇಳಿ. ಅದಕ್ಕೆಲ್ಲ ನಾನು ಯಾವುದೇ ರೀತಿಯಾದಂತಹ ಮಣೆ ಹಾಕಲ್ಲ. ಅದಕ್ಕೆ ಬದಲಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಮಾತ್ರ ಈ ಬಾರಿ ಆಯ್ಕೆ ಮಾಡ್ತೇವೆ ಅಂತ ಹೇಳಿದ್ರು. ಆ ಮುಖಾಂತರ ನಾವು ಇಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡಬೇಕು ಅಂತ ಹೇಳಿದ್ರು. ಈಗ ಅವರು ಲಂಗಡಾ ಗೋಡ ಅಂತೇಳಿ ಹೇಳಿದ್ರಲ್ಲ, ಅಂದ್ರೆ ಮುದಿ ಕುದುರೆಗಳು ಅಂತೇಳಿ ಹೇಳಿದ್ರಲ್ಲ, ಈ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಅವರು ಯಾರನ್ನ ಗುರಿ ಇಟ್ಕೊಂಡು ಮಾತಾಡಿದ್ದಾರೆ, ಇದು ಮುಖ್ಯ ಆಗ್ತದೆ. ಈಗ ನಿಮ್ಗೆ ಗೊತ್ತಿದೆ, ಸದ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಪ್ರೆಸಿಡೆಂಟ್ ಆಗಿದ್ದಾರೆ. ಅವರಿಗೆ ಈಗಾಗಲೇ ಬಹಳಷ್ಟು ಏಜ್ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಅವ್ರಿಗೆ ಓಡಾಡ್ಲಿಕ್ಕೆ ಕೂಡ ಬಹಳಷ್ಟು ಕಷ್ಟ ಪಡ್ತಾ ಇದ್ದಾರೆ.
ಅದಕ್ಕೆ ಮುಖ್ಯ ಕಾರಣ ಒಂದು ಅವರ ದೈತ್ಯ ದೇಹಿ. ನಿಮ್ಗೆ ಗೊತ್ತಿದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಜಾನುಬಾಹು ಅಂತೇಳಿನೇ ಹೇಳ್ಬೋದು. ಆ ರೀತಿಯಾದಂತಹ ವ್ಯಕ್ತಿತ್ವ. ಇತ್ತೀಚೆಗೆ ಅವ್ರಿಗೆ ಸ್ವಲ್ಪ ಓಡಾಡ್ಲಿಕ್ಕೆ ಕಷ್ಟ ಆಗ್ತದೆ. ಎಲ್ಲಿಯಾದ್ರೂ ಮೇಲ್ಗಡೆ ಹತ್ಬೇಕಂದ್ರೆ ಇಬ್ರು ಅವ್ರ ಕೈನ ಹಿಡ್ಕೊಂಡು ಮೇಲ್ಗಡೆ ಹತ್ತಿಸ್ತಾರೆ. ಕೂತ್ಕೊಂಡ್ರೆ ನಿಲ್ಲಿಕ್ ಕಷ್ಟ ಆಗ್ತದೆ, ನಿಂತ್ಕೊಂಡ್ರೆ ಕೂತ್ಕೊಳ್ಳಿಕ್ ಕಷ್ಟ ಆಗ್ತದೆ. ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಏಜ್ ಆಗಿದೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಏಜ್ ಆಗ್ತಿದ್ದಾಗ ಅವರ ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳು ಉಂಟಾಗ್ತದೆ. ಆದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ದೇವೇಗೌಡರು ಇರ್ಬೋದು, ಇವ್ರನ್ನೆಲ್ಲ ನೋಡಿದ್ರೆ ಖಂಡಿತವಾಗಿ ನಾವು ಹೆಮ್ಮೆ ಪಡ್ಬೇಕು. ಯಾಕಂದ್ರೆ ಈ ಏಜ್ ನಲ್ಲೂ ಕೂಡ ಅವರು ಆಕ್ಟಿವ್ ಆಗಿದ್ದಾರೆ. ಈಗ ಏಜ್ ಆಗಿದೆ, ಏಜ್ ಆಗಿರೋದ್ರಿಂದ ಅವ್ರಿಗೆ ಸಮಸ್ಯೆಗಳು ಕಾಡ್ತಾ ಇದೆ. ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರ ಇಂಟೆನ್ಷನ್ ಇದೆ ಇರ್ಬೋದು. ಕೆಲವರು ಏಜ್ ಆದವರು ಆ ಪಕ್ಷಗಳಲ್ಲಿ ಕೂತ್ಕೊಂಡಿದ್ದಾರೆ, ಅಂತವ್ರನ್ನ ಮನೆ ಕಳಿಸೋದಂದ್ರೆ ಸಾಕು. ನಿಮ್ಗೆ ಈಗ ರಾಜ್ಯಸಭಾ ಮೆಂಬರ್ ಏನೋ ಆಗಿದ್ದೀರಲ್ಲ, ಈ ಟರ್ಮ್ ಮುಗ್ದ ಮೇಲೆ ನೀವು ಮನೇಲಿ ಕೂತ್ಕೊಳ್ಳಿ, ಅಲ್ಲಿವರೆಗೆ ಪಕ್ಷದಲ್ಲಿ ನೀವು ಆಕ್ಟಿವ್ ಆಗಿರಿ ಅಂತ ಹೇಳ್ಕೊಂಡು ಅವ್ರನ್ನೆಲ್ಲರನ್ನು ಮನೆ ಕಳಿಸುವಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ಸ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಈಗ ಓರ್ವ ಅತ್ಯಂತ ಆಕ್ಟಿವ್ ಆಗಿರುವಂತಹ ಅಧ್ಯಕ್ಷ ಬೇಕಾಗಿದೆ. ಯಾಕಂದ್ರೆ ಮುಂದೆ ಚುನಾವಣೆಗಳು ಬರ್ತಾ ಇದೆ. ಈ ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನ ಸಂಘಟನೆ ಮಾಡಬೇಕು, ಬೇರೆ ಬೇರೆ ರಾಜ್ಯಗಳಲ್ಲಿ ಸುತ್ತಾಡಬೇಕಾಗಿ ಬರ್ತದೆ. ಅದಕ್ಕಾಗಿ ಆರೋಗ್ಯವಂತರಾಗಿರುವಂತಹ ಸ್ವಲ್ಪ ಯಂಗ್ ಲೀಡರ್ಗಳು ಬೇಕಾಗ್ತದೆ. ರಾಜಕೀಯ ಪಕ್ಷದಲ್ಲಿ ಯುವಕರು ಅಂತ ಹೇಳಿದ್ರೆ ಒಂದು 50-60 ವರ್ಷ ದಾಟದವರೇ ಆಗಿರ್ತಾರೆ ಹೊರತು ಅದಕ್ಕೆಲ್ಲ ಕಮ್ಮಿ ಅವ್ರನ್ನ ಯಾರನ್ನು ಕೂಡ ಇವ್ರು ಪ್ರೆಸೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಇದಲ್ಲದೇನೆ ಇತ್ತೀಚೆಗೆ ನಡೆದಂತಹ ಹಲವಾರು ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಸೋತು ಸುಣ್ಣ ಆಗಿದೆ. ಇಲ್ಲಿಗ ಏನಾಗ್ತಾ ಇದೆ ಅಂದ್ರೆ, ಪ್ರತಿ ಬಾರಿ ಚುನಾವಣೆಯಲ್ಲಿ ಸೋತಾಗ ಆ ಸೋಲಿನ ಹೊಣೆಯನ್ನ ಯಾರೊಬ್ರು ಹೊತ್ಕೊಳ್ಬೇಕಾಗ್ತದೆ. ಈಗ ರಾಹುಲ್ ಗಾಂಧಿ ಅವರು ಯಾವುದೇ ಕಾರಣಕ್ಕೆ ಈ ಸೋಲಿನ ಹೊಣೆಯನ್ನು ಹೊತ್ಕೊಳ್ಳಲ್ಲ. ಸೋತ ತಕ್ಷಣ ಅವ್ರು ಏನ್ ಹೇಳ್ತಾರೆ ಹೇಳಿ, ಇವಿಎಂ ಸರಿ ಇಲ್ಲ ಅಂತೇಳಿ ಹೇಳ್ಬಿಡ್ತಾರೆ. ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೂಡ ರಿಪೀಟ್ ಮಾಡ್ಬೇಕಾಗ್ತದೆ. ಹಾಗೆ ಇವ್ರ ಜೊತೆಗೆ ಎಡಬಲದಲ್ಲಿ ಇರ್ತಾರಲ್ಲ, ವೇಣುಗೋಪಾಲ್ ಇರ್ಬೋದು ಅಥವಾ ಜಯರಾಮ್ ರಮೇಶ್ ಇರ್ಬೋದು, ಅವರು ಕೂಡ ಅದನ್ನೇ ರಿಪೀಟ್ ಮಾಡ್ಕೊಂಡು ಹೋಗ್ತಾರೆ ಹೊರತು ನಿಜವಾದ ಸಮಸ್ಯೆ ಏನು, ಯಾಕೆ ನಾವು ಸೋತೀವಿ ಅಂತ ತಿಳ್ಕೊಂಡು ಇವ್ರು ಯಾವತ್ತೂ ಕೂಡ ಅನಲೈಸ್ ಮಾಡ್ಲಿಕ್ಕೆ ಹೋಗಲ್ಲ. ಇವರಿಗೆ ಅತ್ಯಂತ ಸುಲಭವಾಗಿ ಹೇಳಲಿಕ್ಕೆ ಸಿಕ್ಕಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಇವಿಎಂ ಸರಿ ಇಲ್ಲ, ಇವಿಎಂ ನ ಹ್ಯಾಕ್ ಮಾಡಿದ್ದಾರೆ, ಈ ರೀತಿಯಾಗಿ ಮಾತಾಡ್ತಾರೆ. ಆದ್ರೆ ಅವರು ಯಾವ ರಾಜ್ಯಗಳಲ್ಲಿ ಚುನಾವಣೆಯನ್ನು ಗೆದ್ದಿರ್ತಾರೋ ಆ ರಾಜ್ಯದಲ್ಲಿ ಮಾತ್ರ ಇವಿಎಂಗಳು ಸರಿ ಇರ್ತದೆ. ಅದು ಬಿಟ್ಟರೆ ಇವರು ಸೋತಿರುವಂತಹ ರಾಜ್ಯಗಳಲ್ಲಿ ಇವಿಎಂ ಸರಿ ಇರಲ್ಲ. ಇದು ಮಾಮೂಲಾಗಿ ಅವ್ರು ಹೇಳ್ಕೊಂಡು ಬರುವಂತದ್ದು. ಆದ್ರೆ ಇದನ್ನೇ ಎಷ್ಟು ದಿನ ಅವ್ರು ಹೇಳ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ? ಅದಕ್ಕೂ ಕೂಡ ಒಂದು ಲಿಮಿಟ್ ಅಂತೇಳಿ ಇರ್ತದೆ. ಆದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಇವ್ರ ಪಕ್ಷವನ್ನ ಸಂಘಟನೆ ಮಾಡಿಕೊಂಡು ಮತದಾರರು ಇವ್ರ ಕಡೆ ಬರೋ ರೀತಿಯಲ್ಲಿ ನೋಡ್ಕೋಬೇಕು. ಆ ಮುಖಾಂತರ ಚುನಾವಣೆಯನ್ನ ಗೆಲ್ಬೇಕೆ ಹೊರತು ಈ ರೀತಿಯಾಗಿ ಇವಿಎಂ ಸರಿ ಇಲ್ಲ ಅಂತ ಹೇಳ್ಕೊಂಡು ಹೋಗೋದು ಹೆಚ್ಚು ದಿನ ನಡೀಲಿಕ್ಕಿಲ್ಲ. ಆದ್ರಿಂದಾಗಿ ಪಕ್ಷ ಸಂಘಟನೆಗೆ ಇಲ್ಲಿ ಇಂಪಾರ್ಟೆನ್ಸ್ ಕೊಡ್ಬೇಕಾಗ್ತದೆ. ಅದರಲ್ಲಿ ಹಲವಾರು ಹಳೆ ತಲೆಗಳು ಕಾಂಗ್ರೆಸ್ ಪಕ್ಷದಲ್ಲಿದೆ. ಇವ್ರಿಗೆ ಏನು ಕೆಲಸ ಮಾಡಲ್ಲ, ಆದ್ರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೂತ್ಕೊಂಡಿರ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ರಕ್ತವನ್ನು ತುಂಬುವಂತಹ ಕೆಲಸಕ್ಕೆ ರಾಹುಲ್ ಗಾಂಧಿ ಅವರು ಕೈ ಹಾಕ್ತಾ ಇದ್ದಾರೆ ಅನ್ಸ್ತದೆ. ಅದರ ಫಲಶ್ರುತಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರದವರು ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಮನೆ ಸೇರ್ಕೋಬೇಕಾಗಿ ಬರಬಹುದು ಅನ್ಸ್ತದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗ್ತದೆ, ಖರ್ಗೆ ಅವ್ರನ್ನ ಮನೆ ಕಳಿಸ್ತದ ಅಥವಾ ಅವ್ರನ್ನ ಉಳಿಸ್ಕೊಂಡು ಅವರ ಮುತ್ಸದ್ದಿತನವನ್ನ ಉಪಯೋಗಿಸ್ಕೊಳ್ತದ, ಎಲ್ಲದನ್ನು ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.